ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಪಾರ್ಟ್ 1 ಚಿತ್ರದ ಟ್ರೇಲರ್ ಇಂದು ಜುಲೈ 30ರಂದು ನಸುಕಿನ ಜಾವ 4:15ಕ್ಕೆ ಬಿಡುಗಡೆಯಾಗಿದೆ. ಹಿಂದೂ ಪೌರಾಣಿಕ ಮಹಾಕಾವ್ಯ ರಾಮಾಯಣ ಆಧಾರಿತ ಈ ಚಿತ್ರದಲ್ಲಿ ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಹಾಗೂ ಯಶ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಿಂದಿ, ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಟ್ರೇಲರ್ ಅನಾವರಣಗೊಳಿಸಲಾಗಿದೆ. ಟ್ರೇಲರ್ ಆರಂಭದಲ್ಲೇ ಯಶ್ ಅಭಿನಯದ ರಾವಣ ಲಂಕೆಯ ರಾಜನಾಗಿ ಅಧಿಕಾರ ವಹಿಸಿಕೊಳ್ಳುವ ದೃಶ್ಯವಿದೆ. ಬಳಿಕ ಅಯೋಧ್ಯೆಯಲ್ಲಿನ ಶ್ರೀರಾಮನ ಜೀವನದಿಂದ ಆರಂಭವಾಗುವ ರಾಮಾಯಣದ ಕಥೆಯನ್ನ ಪ್ರಮುಖ ಘಟ್ಟಗಳ ಮೂಲಕ ಪರಿಚಯಿಸಲಾಗುತ್ತೆ. ರಾವಣನಿಂದ ಲೋಕದಲ್ಲಿ ಅರಾಜಕತೆ ಮತ್ತು ವಿನಾಶ ಉಂಟಾಗುತ್ತಿದ್ದಂತೆ ಭೂಮಿಯಲ್ಲಿ ಧರ್ಮಸ್ಥಾಪನೆ ಹಾಗೂ ಸಮತೋಲನ ಕಾಪಾಡೋದಕ್ಕೆ ಭಗವಾನ್ ವಿಷ್ಣು ಶ್ರೀರಾಮನ ಅವತಾರ ತಾಳುತ್ತಾರೆ. ನಂತರ ರಣಬೀರ್ ಕಪೂರ್ ಅಭಿನಯದ ಶ್ರೀರಾಮ ಪರಿಚಯವಾಗ್ತಾರೆ. ರಾಕ್ಷಸರ ವಿರುದ್ಧ ಹೋರಾಡಿ ತನ್ನ ಪ್ರಜೆಯನ್ನ ರಕ್ಷಿಸುವ ರಾಮನ ಬಾಲ್ಯದಿಂದ ಯುವಕನಾಗುವ ಪಯಣ, ಹಾಗೆಯೇ ಬಳಿಕ ಸೀತೆಯೊಂದಿಗೆ ವಿವಾಹವಾಗುವ ದೃಶ್ಯಗಳನ್ನು ಟ್ರೇಲರ್ನಲ್ಲಿ ತೋರಿಸಲಾಗಿದೆ. ನಿತೇಶ್ ತಿವಾರಿ ನಿರ್ದೇಶನದ ಈ ಚಿತ್ರವನ್ನ ನಮಿತ್ ಮಲ್ಹೋತ್ರಾ ಅವರ ಪ್ರೈಮ್ ಫೋಕಸ್ ಸ್ಟುಡಿಯೋಸ್, 8 ಬಾರಿ ಆಸ್ಕರ್ ಪ್ರಶಸ್ತಿ ವಿಜೇತ ವಿಎಫ್ಎಕ್ಸ್ ಸಂಸ್ಥೆ ಡಿಎನ್ಇಜಿ ಹಾಗೂ ಯಶ್ ಅವರ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ರಾಮಾಯಣ ಪಾರ್ಟ್ 1 ವಿಶ್ವದಾದ್ಯಂತ ದೀಪಾವಳಿ ಸಂದರ್ಭದಲ್ಲಿ ಬಿಡುಗಡೆಯಾಗಲಿದೆ. ರಾಜಾಧಿರಾಜ ದೇವಲೋಕ, ಭೂಲೋಕ, ಪಾತಾಳಲೋಕ, 3 ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ.